ಎಲ್ಲ ಹೇಳ್ಬಿಡ್ತೀನಿ, ಇವತ್ತೆಲ್ಲ ಹೇಳ್ಬಿಡ್ತೀನಿ. ನೀನೊಬ್ಬ ಮೋಸಗಾರ. ನಿನ್ನ ದೀಪಕ್ಕೂ ಅಲ್ಲ, ಈ ಮನೆ ಅಳಿಯಾನೂ ಅಲ್ಲ. ನಿನ್ನ ಬಣ್ಣನ ಈಗಲೇ ಬಯಲು ಮಾಡ್ತೀನಿ. ನಿನ್ನಿಂದ ಈ ಮನೆಯವ್ರಿಗಾಗಲಿ ನನ್ನ ತಲೆಯವರೆಗಾಗಲಿ ಮೋಸ ಆಗೋದಕ್ಕೆ ನಾನು ಬಿಡಲ್ಲ. ನಾನು ಈ ಮನೆಗೆ ಕೋಟೆ ಇದ್ದ ಹಾಗೆ. ನನ್ನನ್ನು ದಾಟ್ಕೊಂಡು ನೀನು ಈ ಮನೆಯವ್ರಿಗೆ ಮೋಸ ಮಾಡೋಕ್ಕಾಗಲ್ಲ. ನೀನು ಕಿಲಾಡಿ ಅಂತ ನನಗೆ ಗೊತ್ತು. ನಿನ್ನನ್ನು ಸಾಕ್ಷಿ ಸಮೇತ ಹಿಡಿಬೇಕು ಅಂದ್ಕೊಂಡಿದ್ದೆ. ಆದರೆ ನೀನು ರಂಗೋಲಿ ಕೆಡೆ ತುರೋನು, ಬಿರುಗಾಳಿ ಬಂದರೂ ಬಚಾವಾಗೋನು. ನಿನ್ನಂತವನ್ನ ಹೇಗೆ ಮಟ್ಟ ಹಾಕಬೇಕು ಅನ್ನೋದು ನನಗೆ ಗೊತ್ತು. ಈಗಿಂದೀಗಲೇ ತಲೆವ ಹತ್ರ ಹೋಗ್ತೀನಿ. ತಲೆವ ನನ್ನ ಈ ಮನೆ ಮಗ ಅಂದಿರೋದು ಗೊತ್ತು ತಾನೆ. ನಾನೇನಾದರೂ ಈಗ ನಿಜ ಹೇಳಿಲ್ಲ ಅಂದರೆ ಅವ್ರ ಮಾತು ಸುಳ್ಳು ಅಂತ ಆಗತ್ತೆ. ನಾನು ಈಗಲೂ ಸುಮ್ಮನಿದ್ಬಿಟ್ರೆ ನನ್ನ ತಂಗಿ ಅಂಜಲಿ ಅಮ್ಮವ್ರಿಗೆ ಅನ್ಯಾಯ ಆಗತ್ತೆ. ಹೇಳ್ತೀನಿ, ಎಲ್ಲ ಹೇಳ್ಬಿಡ್ತೀನಿ. ಯಜಮಾನ್ರೆ ಏನು ನನ್ನ ತಡಿಬೇಕು ಅಂದ್ಕೊಂಡಿದ್ಯಾ? ಅದು ಸಾಧ್ಯನೇ ಇಲ್ಲ. ನೀನು ಸುನಾಮಿನ್ ಬೇಕಾದ್ರೆ ತಡಿಬೋದು, ಆದರೆ ಈ ಮುತ್ತು ಬಾಯಿನ ಸತ್ಯ ತಡೆಯೋಕ್ಕಾಗಲ್ಲ. ನೀನು ದೀಪಕ್ ಅಲ್ಲ ತಾನೆ? ಹೌದು, ನಾನು ದೀಪಕ್ ಅಲ್ಲ. ಈ ಮನೆ ಅಳಿಯಾನೂ ಅಲ್ಲ, ನಿಮ್ಮ ಅಂಜಲಿ ಅಮ್ಮವ್ರ ಗಂಡನೂ ಅಲ್ಲ. ಏನಿವಾಗ? ಸಾಕು. ಏನು ಸಾಕು? ನೀನು ತಿಂದಿದ್ದು ಬರೀ 2 ತುತ್ತು ಅಷ್ಟೇ. ಇಲ್ಲಿ ಇನ್ನೊಂದು ಸ್ವಲ್ಪ ತಿನ್ಬೇಕು. ಆಮೇಲೆ ಇಲ್ಲ ಅಮ್ಮ, ಸಾಕು ನಂಗೆ. ಅಲ್ಲಮ್ಮ, ನೀನು ಹಠ ಮಾಡಿದೆ ಅಂತ ಮುದ್ದು ಮಾಡಿ ಬಲವಂತವಾಗಿ 2 ತುತ್ತು ತಿನ್ಸಿದ್ದಾಯ್ತು. ಈಗಲೂ ಊಟ ಮಾಡಲ್ಲ ಅಂದ್ರೆ ಹೆಂಗಮ್ಮ? ಇಲ್ಲಪ್ಪ, ನೀವಿಬ್ರು ಮುದ್ದು ಮಾಡಿದ್ರಿ ಅಂತ ನಾನೊಂದು ಸ್ವಲ್ಪ ಊಟ ತಿಂದೆ. ಆದರೆ ಈಗ ಸುಬ್ಬು ಮುದ್ದು ಮಾಡಿಸಿ ತಿನ್ನಿಸ್ಬೇಕು ಅಂತ ಅನ್ನಿಸ್ತಾ ಇದೆ ನನಗೆ. ನಾನು ಅವನ್ನ ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ. ನನಗೊಂದು ಬೇಕು. ಇವ ತಾಯಿ, ನಿನ್ನ ಪರಿಸ್ಥಿತಿ ನನಗೆ ಅರ್ಥ ಆಗತ್ತಮ್ಮ. ಆದರೆ ನಾವೇನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ವಲ್ಲ. ಸುಬ್ಬು ಕಾಲ್ ರಿಸೀವ್ ಮಾಡ್ತಿಲ್ಲ. ಅವನು ಹೇಗಿದ್ದಾನೆ, ಏನು ಮಾಡ್ತಿದ್ದಾನೆ, ಇಷ್ಟು ದಿನ ಆದರೂ ಯಾಕೆ ಅವನೊಂದು ಫೋನು ಮಾಡ್ತಿಲ್ಲ, ಏನೂ ಗೊತ್ತಿಲ್ಲ. ನಾವು ಹೋಗಿ ನೋಡ್ಕೊಂಡು ಬರೋಣ ಅಂದರೆ ಅವನಿರೋ ಜಾಗದ ಬಗ್ಗೆನೂ ನಮಗೆ ಸರಿಯಾಗಿ ಗೊತ್ತಿಲ್ಲ. ಜಾಗ ತಿಳ್ಕೊಳ್ಳೋದು 2 ನಿಮಿಷದ ಕೆಲಸ ನಂದಿನಿ. ಆದರೆ ಆ ಜಾಗದಲ್ಲಿ ಅವ್ನು ಏನು ಪರಿಸ್ಥಿತಿನೇ ಇದ್ದಾನೋ ಅದು ನಮಗೆ ಗೊತ್ತಿಲ್ವಲ್ಲ. ಅವನೊಂದು ವೇಳೆ ನನ್ನ ಕಾಂಟ್ಯಾಕ್ಟಿಗೆ ಬಂದರೆ ಅವ್ನು ಗ್ರೀನ್ ಸಿಗ್ನಲ್ ಕೊಟ್ಟರೆ ನಾವು ಅವಾಗ ಹೋಗ್ಬೋದು. ಹೌದು ಮಗಳೇ, ಅಪ್ಪ ಹೇಳ್ತಿರೋದು ಸರಿಯಾಗೇ ಇದೆ. ನೋಡು, ಈಗ ರಾತ್ರಿ ತುಂಬ ತಡ ಆಗಿದೆ. ಊಟ ಮಾಡಿಬಿಟ್ಟು ಮಲ್ಕೋ. ನಾವು ನಾಳೆ ಬೆಳಗ್ಗೆ ಸುಬ್ಬಕ್ಕೆ ಫೋನ್ ಮಾಡೋಣ, ಅವನ ಹತ್ರ ಮಾತಾಡೋಣ. ನನಗೋಸ್ಕರನಾರು ತಿನ್ನಮ್ಮ ಪ್ಲೀಸ್. ಮಗಳೇ, ಇಷ್ಟು ಕೇಳ್ಕೋಬೇಕಾ? ಹಾಂ, ಇಲ್ಲಿ ಆ ಮಾಡು. ಸರಿ, ನೀನು ಹೋಗಿ ಮಲ್ಕೊಮ್ಮ. ನಾಳೆ ಬೆಳಗ್ಗೆ ಎದ್ದ ತಕ್ಷಣ ಸುಬ್ಬುಗೆ ಫೋನ್ ಮಾಡೋದು ನನ್ನ ಫಸ್ಟ್ ಕೆಲಸ. ಆಯ್ತಪ್ಪ, ಇವತ್ತು ನಾನು ನಿಮ್ಮಿಬ್ರಿಗೋಸ್ಕರ ಊಟ ಮಾಡಿದ್ದೀನಿ. ಆದರೆ ನಾಳೆ ನಾನು ಸುಬ್ಬು ಹತ್ರ ಮಾತಾಡೋವರೆಗೂ ಊಟ ಮಾಡಲ್ಲ ಅಷ್ಟೆ. ಆಯಿತು, ಈಗ ತಡ ಆಗಿದೆ, ಹೋಗಿ ಮಲ್ಕೋ. ನಾಳೆ ಸುಬ್ಬು ಹತ್ರ ಮಾತಾಡೋದ್ರಾಯ್ತು. ಗುಡ್ ನೈಟ್. ಗುಡ್ ನೈಟ್ ಅಮ್ಮ. ಅಬ್ಬಾ, ಅಂತೂ ಮುದ್ದು ಮಾಡಿ ಅವಳು ಊಟ ತಿನ್ನಿಸಿದ್ದಾಯ್ತು. ಸ್ವಲ್ಪ ಬೇಸರನೂ ಮರೆಯೋಂಗಾಗಿದೆ ಅವಳಿಗೆ. ಇಲ್ಲ ವೀರು, ನಾವು ಅವಳ ಬೇಸರನ ದೂರ ಮಾಡಲಿಲ್ಲ, ಅವಳು ನಮ್ಮ ಬೇಸರನ ದೂರ ಮಾಡಿದಾಳೆ. ಅಂದರೆ ಇವಳು ಚಿಕ್ಕವಳಾಗಿದ್ದಾಗ ನಾವಿಬ್ಬರು ಒಂದಿನನೂ ಅವಳ ಜೊತೆ ಆಟ ಆಡಲಿಲ್ಲ. ಇವಳಿಗೆ ಮುದ್ದು ಮಾಡಿ ಊಟ ಮಾಡಿಸ್ಲಿಲ್ಲ, ಇವಳ ಜೊತೆ ಸಂತೋಷದ ಸಮಯನ ಕಳೀಲಿಲ್ಲ. ಆದರೆ ಇವತ್ತು ಆ ಎಲ್ಲ ಬೇಸರನೂ ಅವಳು ದೂರ ಮಾಡಿದ್ಲು ನೋಡಿ. ಕಳೆದು ಹೋಗಿರೋ ಆ ಎಲ್ಲ ಕ್ಷಣಗಳನ್ನು ನಮ್ಮ ಮಗಳು ನಮಗೆ ವಾಪಸ್ ತಂದುಕೊಟ್ಲು. ನೀನು ಹೇಳೋದು ಸರಿ ನಂದಿನಿ. ನಾವು ಅವಳು ಚಿಕ್ಕವಳಾಗಿದ್ದಾಗ ಆಡಿಸ್ಲಿಲ್ಲ ಅನ್ನೋ ದುಃಖನ ಇವತ್ತು ಮರೆಸ್ಬಿಟ್ಲು. ಅವಳು ಚಿಕ್ಕವಳಾದರೂ ನಮ್ಮ ಪಾಲಿಗೆ ದೇವತೆ ಆಗ್ಬಿಟ್ಲು. ಅವಳು ಅಂದ್ಕೊಂಡ ಹಾಗೇನೆ ನಾನು ಬೆಳಗ್ಗೆನೇ ಎದ್ದು ಸುಬ್ಬುಗೆ ಫೋನ್ ಮಾಡ್ತೀನಿ. ಅವನೇನು ಹೇಳ್ತಾನೆ ನೋಡೋಣ. ಹಾಗಿದ್ರೆ
ನಿನಗೆ ಭಯನೇ ಇಲ್ವಾ? ಮನುಷ್ಯ ಅಂದಮೇಲೆ ಭಯ ಭಕ್ತಿ ಇದ್ದೇ ಇರುತ್ತೆ. ನನಗೂ ಭಯ ಇದೆ. ಆದರೆ ಯಾವಾಗ ಯಾವ ವಿಷಯಕ್ಕೆ ಯಾರ ಮುಂದೆ ಭಯ ಪಡಬೇಕು ಅನ್ನೋ ಬುದ್ಧಿನೂ ಇದೆ. ಈಗ ಭಯ ಪಡಬೇಕಾಗಿರೋದು ನಾನಲ್ಲ, ನೀನು. ನನಗ ಭಯನ? ಸಾಧ್ಯನೇ ಇಲ್ಲ. ನಾನು ಯಾವ ತಪ್ಪು ಮಾಡಿದ್ರಿಂದ ಭಯ ಪಡಬೇಕು? ಭಯ ಪಡೋಕ್ಕೆ ತಪ್ಪೇ ಮಾಡಬೇಕು ಅಂತಿಲ್ಲ. ನಿನ್ನಿಂದ ಏನಾದರೂ ತಪ್ಪಾಗ್ಬಿಡುತ್ತೇನೋ ಅನ್ನೋ ಭಯನೂ ಇರ್ಬೋದಲ್ವಾ? ನನ್ನಿಂದ ತಪ್ಪಾಗೋದ? ಸಾಧ್ಯನೇ ಇಲ್ಲ. ಹಾಂ, ಹಾಗಂದ್ರೆ ನೀನು ನಿಮ್ಮ ಯಜಮಾನ್ರಿಗೆ ಇರೋ ವಿಷಯ ಹೇಳೋದಕ್ಕಾಗಲ್ಲ. ಅಕಸ್ಮಾತ್ ನೀನು ನಿಮ್ಮ ಯಜಮಾನ್ರಿಗೆ ನನ್ನ ಬಗ್ಗೆ ಹೇಳಿದೆ ಅನ್ಕೋ, ಆಗೇನಾಗುತ್ತೆ? ನಿನ್ನ ಕುತ್ತಿಗೆ ಹಿಡಿದು ಆಚೆ ತಳ್ತಾರೆ. ಅಲ್ಲೇ ನೀನು ತಪ್ಪು ತಿಳ್ಕೊಂಡಿರೋದು. ನಿಮ್ಮ ಯಜಮಾನ್ರು ಈಗಾಗಲೇ ನನ್ನನ್ನು ಈ ಮನೆ ಅಳಿಯ ಅಂತ ನಂಬಿಟ್ಟಿದ್ದಾರೆ ಅಲ್ವಾ? ನಾನು ಬಂದಮೇಲೆ ತುಂಬ ಸಂತೋಷವಾಗಿದ್ದಾರೆ. ಅಕಸ್ಮಾತ್ ಅವ್ರಿಗೇನಾದರೂ ನಾನು ಈ ಮನೆ ಅಳಿಯ ಅಲ್ಲ ಅನ್ನೋದು ಗೊತ್ತಾದರೆ ಏನಾಗ್ಬೋದು? ಡಾಕ್ಟ್ರ್ ಏನು ಹೇಳಿದ್ರು ಅಂತ ನೆನಪಿದೆಯಾ? ಇನ್ಮೇಲೆ ಯಾವತ್ತೂ ಅವ್ರ ಮನಸ್ಸಿಗೆ ನೋವುವಂಥ ವಿಷಯನ ಹೇಳಬೇಡಿ. ಅವ್ರ ಮನಸ್ಸಿಗೆ ನೋವಾಗುವಂಥ ಯಾವ ವಿಷಯನೂ ಅವ್ರಿಗೆ ಹೇಳಬಾರ್ದು. ಹೇಳಿದರೆ ಹೃದಯ ನಿಂತೋಗ್ಬಿಡುತ್ತೆ ಅಂತ ಹೇಳಿಲ್ವಾ? ಅವ್ರ ಸಾವಿಗೆ ನೀನೇ ನೇರವಾದ ಕಾರಣ ಆಗ್ತೀಯ. ಇಷ್ಟು ದಿನ ನಿನಗೆ ಅನ್ನ ಹಾಕಿರೋ ತಣಿಯೋರು ಅವ್ರ ಸಾವಿಗೆ ನೀನೇ ಕಾರಣ ಆದರೆ ಅದು ನಿನ್ನ ತಪ್ಪಲ್ವಾ? ಇಲ್ಲ, ಯಜಮಾನ್ರಿಗೆ ಏನೂ ಆಗಬಾರ್ದು. ಭಯ ಆಗ್ತಿದೆಯಾ ಇವಾಗ? ನಾನಾಗಲೇ ಹೇಳ್ದೆ ತಾನೆ, ಭಯ ಆಗೋದು ನಿನಗೆ ಅಂತ. ಆಯಿತು, ಹೋಗು. ನನಗಂತೂ ಭಯ ಇಲ್ಲ. ನೀನೇನಾದರೂ ಇರೋ ಸತ್ಯನೆಲ್ಲ ನಿಮ್ಮ ಯಜಮಾನ್ರಿಗೆ ಹೇಳಬೇಕು ಅಂತ ಅನಿಸಿದ್ರೆ ಹೋಗ್ಬೋದು, ಹೋಗು. ಅಯ್ಯೋ, ಈಗ ನಾನು ಏನು ಮಾಡಲಿ? ಏನು ಮಾಡಬೇಕು ಅಂತ ನಾನು ಹೇಳ್ತೀನಿ. ನಿನಗೆ ಯಾವ ಸತ್ಯ ಗೊತ್ತಿದ್ರು ಏನು ಗೊತ್ತೇ ಇಲ್ಲ ಅನ್ನೋ ಹಾಗೆ ಸಸಿ ನಿನ್ನ ಕೈಲಿ ಅಷ್ಟೇ ಮಾಡೋಕ್ಕಾಗೋದು. ಆಗ ನೀನು ನೆಮ್ಮದಿಯಾಗಿರ್ಬೋದು, ನಿಮ್ಮ ಯಜಮಾನರು ನೆಮ್ಮದಿಯಾಗಿರ್ಬೋದು, ನಾನು ನೆಮ್ಮದಿಯಾಗಿರ್ಬೋದು. ಬರಲಾ? ನನಗೆ ಇವ್ರ ಆರೋಗ್ಯ ಬಗ್ಗೆ ಮಾತ್ರ ಅಲ್ಲ, ಈ ಮನೆ ಪರಿಸ್ಥಿತಿ ಬಗ್ಗೆನೂ ಗೊತ್ತು. ಹಾಗಾಗಿ ಹೇಳ್ತಾ ಇದ್ದೀನಿ, ನೀವು ಇವ್ರನ್ನ ತುಂಬ ಹುಷಾರಾಗಿ ನೋಡ್ಕೋಬೇಕು. ಪುನಃ ಹೀಗೆ ಆಗ್ತಿದ್ರೆ ಖಂಡಿತವಾಗಿ ಅವ್ರ ಪ್ರಾಣಕ್ಕೆ ಅಪಾಯ ಇದೆ.